ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾವು ಟ್ರಾನ್ಸ್ಫರ್ ಔಟ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಜೊತೆಗೆ ಏನಾದರೂ ನಿಮ್ಮಲ್ಲಿ ಏನಾದರೂ ಸ್ಯಾಲ್ರಿ ಆಗ್ತಿಲ್ಲ ಅಂತಂದರೆ ಕನ್ಸಲ್ಟ್ ಡಿ ಡಿ ಓದವ್ರಿಗೆ ಅದ್ರ ಪ್ರಾಬ್ಲಮ್ ಕೂಡ ನಾವು ಇದರಲ್ಲಿ ಚರ್ಚೆ ಮಾಡೋಣ. ಸೊ ಏನಾಗಿದೆ, ಇಲ್ಲಿ ನೀವು ಟ್ರಾನ್ಸ್ಫರ್ ಔಟ್ ಬನ್ನಿ. ಇಲ್ಲಿ ಟ್ರಾನ್ಸ್ಫರಲ್ಲಿ ಬಂದರೆ ನಿಮಗೆ ಟ್ರಾನ್ಸ್ಫರ್ ಔಟ್ ಅಂತ ಬರುತ್ತೆ. ಸೊ ನೀವು ಅವರ KJD ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ KJD ನಂಬರ್ ಹಾಕಿ ನೀವು ಗೆಟ್ ಅಂತ ಕೊಟ್ಟರೆ ಓಕೆ ಕೊಡಿ. ಇದಕ್ಕೇನು ತೊಂದರೆ ಇಲ್ಲ, ಅದು ಓಪನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೀವು ಓಕೆ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಆ ಡೇಟಾ ಬರುತ್ತೆ ಪೂರ್ತಿ. ಸೊ ಇಲ್ಲಿ ಬಂದಾದಮೇಲೆ ಇಲ್ಲಿ ನೆಕ್ಸ್ಟ್ ನಿಮಗೆ ಇಲ್ಲಿ ಟ್ರಾನ್ಸ್ಫರ್ ಬೈ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಕೊಡಿ. ಇಲ್ಲಿ ಇಲ್ಲ ಅಂತಂದರೆ ಕೊಡಬೇಡಿ. ಸೊ ನೆಕ್ಸ್ಟು ಅದಾದಮೇಲೆ ನಿಮಗೆ ಇಲ್ಲಿ HRMS 1 ಅಂತ ಇರುತ್ತೆ. HRMS 1 ಹಾಕಿರ್ತೀನಿ ನಾನು. ಸೊ ರಿಲೀವಿಂಗ್ ಡೇಟ್ ಕೊಡ್ತೀನಿ ನಾನು ಇವಾಗ. ಇಲ್ಲಿ ನೀವು ಯಾವಾಗ ಅವ್ರನ್ನ ರಿಲೀವ್ ಮಾಡ್ತಾ ಇದ್ದೀರಾ ಅವತ್ತಿನ ಡೇಟ್ ಕೊಡ್ತೀನಿ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಆಫೀಸ್ ಆರ್ಡರ್ ಡೇಟ್ ನಂಬರ್ ಬರುತ್ತೆ. ಸೊ ಇಲ್ಲಿ ನೀವು ಒಂದು ಆಫೀಸ್ ಆರ್ಡರ್ ನಂಬರ್ ಏನಾಗಿರುತ್ತೆ ನೀವು ಅದನ್ನು ಕೂಡ ನೀವು ಟೈಪ್ ಮಾಡ್ಬೋದು. ಆಫೀಸ್ ಆರ್ಡರ್ ಡೇಟ್ ಏನಿದೆ ನೀವು ಆರ್ಡರ್ ಡೇಟ್ ತೊಗೊಳ್ಳಿ. ಸೊ ಇದನ್ನು ಕೂಡ ನೀವು ಇಲ್ಲಿ ಡೇಟ್ ಕೊಟ್ಟು ಇಲ್ಲಿ ಚೆಕ್ ಮಾಡ್ಬೋದು. ಇದು ಕೊಟ್ಟಾದಮೇಲೆ ನಿಮಗೆ ಜಸ್ಟ್ ಇಲ್ಲಿ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ರೂವ್ ಇರುತ್ತೆ. ನೀವು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಒನ್ಸ್ ಅಂದರೆ ಟ್ರಾನ್ಸ್ಫರ್ ಒನ್ಸ್ ಅಪ್ರೂವ್ಡ್ ಕ್ಯಾನ್ ನಾಟ್ ಬಿ ಮಾಡಿಫೈ ಅಂತ ಬರುತ್ತೆ. ಸೊ ಇದು ಏನು ತೊಂದರೆ ಅಂತ ಏನಾಗಲ್ಲ. ನೀವು ಇಲ್ಲಿ ಒಂದು ಸಲ ಔಟ್ ಕೊಟ್ಟಾದ್ಮೇಲೆ ಅವರು ಅಲ್ಲೆಲ್ಲೂ ಇನ್ನಾಗಿಲ್ಲ, ಇನ್ ಕೇಸ್ ಅವರು 60 ವರ್ಷ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ನೀವು ಆರಾಮಾಗಿ ಕೊಡಿ, ತೊಂದರೆ ಇಲ್ಲ. ಅದೆಲ್ಲೂ ಅಪ್ರೂವ್ ಆಗಿರಲ್ಲ. ನಿಮ್ಮ ಕನ್ಸಲ್ಟ್ DDO ಇಂದ ನೀವು ಅಪ್ರೂವ್ ಮಾಡಬೇಕಾಗಿರುತ್ತೆ. ಅವ್ರು ಅಪ್ರೂವ್ ಮಾಡೋ ಗಂಟ ಇದು ಏನೂ ಆಗಿರಲ್ಲ. ಮತ್ತು ನೀವು ಏನಾದರೂ ಬೆನಿಫಿಟ್ ಬರಬೇಕಾಗಿದ್ರೆ ನೀವು ಅದನ್ನು ಮತ್ತೆ ನೀವು ಅವ್ರನ್ನ ಅಲ್ಲಿ ಹೋಗಿ ಡೆಲೀಟ್ ಮಾಡಿ ಮತ್ತೆ ಕೂಡ ನೀವು ಅದನ್ನು ಮಾಡ್ಕೋಬೋದಾಗುತ್ತೆ. ಏನು ತೊಂದರೆ ಆಗಲ್ಲ. ಸೊ ಅದೇ ಥರ ನಿಮ್ಮದು ಯಾರಾದ್ರೂ ಈಗ ರಿಟೈರ್ಡ್ ಆಗಿರ್ತಾರೆ, 60 ವರ್ಷ ಆಗಿರುತ್ತೆ, ಅವ್ರಿಗಿನ್ನೂ ಬೆನಿಫಿಟ್ ಬರಬೇಕು ಅಂತ ಅಂದ್ಕೊಂಡಿರ್ತೀರ. ಅವ್ರದ್ದೇನಾದರೂ ನೀವು ಮಾಡದೆ ಹಂಗೆ ಇಟ್ಟಿದ್ರೆ ನಿಮ್ಮ DDOಗೆ ಸಂಬಳ ಆಗಲ್ಲ. ಏನು HRMS DDO ಏನಿರ್ತಾರೆ ಅವ್ರಿಗೆ ಸಂಬಳ ಆಗಲ್ಲ. ಸೊ ನೆಕ್ಸ್ಟು ಇಲ್ಲಾದಮೇಲೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅಪ್ರೂವ್ ಆಗಿದರೆ ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಿ. ಇದರಲ್ಲಿ ಬರುತ್ತೆ ನೋಡಿ, ಇಲ್ಲಿ ಎಂಪ್ಲಾಯ್ ಟ್ರಾನ್ಸ್ಫರ್ ಫ್ರಮ್ ದ ಸೋರ್ಸ್ ಬಿ ನಾಟ್ ಅಪ್ರೂವ್ಡ್ ಬರುತ್ತೆ. ಇದು ಅಪ್ರೂವ್ಡ್ ಇಲ್ಲಿ ಇದೆ. ಸೊ ನೀವು ಇಲ್ಲೂ ಚೆಕ್ ಮಾಡ್ಬೋದಾಗುತ್ತೆ. ಸೊ ನಿಮ್ಮಲ್ಲಿ ಏನಾದರೂ 60 ವರ್ಷ ಕಂಪ್ಲೀಟಾಗಿ ನೀವೇನಾದರೂ ಅವ್ರನ್ನ HRMSಯಿಂದ ಔಟ್ ಮಾಡಿಲ್ಲ ಅಂತಂದರೆ ನೀವು ಇದನ್ನು ಫಸ್ಟು HRMSಯಿಂದ ಅವ್ರನ್ನ ಔಟ್ ಮಾಡಿ ನೆಕ್ಸ್ಟ್ ಅವ್ರ ಸ್ಯಾಲ್ರಿ ಜನ್ರೇಟ್ ಮಾಡಿ ಬರುತ್ತೆ. ಸೊ ನೆಕ್ಸ್ಟು ಏನಾಗುತ್ತೆ, ಅವ್ರೇನಾದರೂ ಇನ್ನೂ ಬೆನಿಫಿಟ್ ಇದ್ದರೆ ನೋಡಿ, ನಾವಿಲ್ಲಿ ನೋಡ್ಬೋದು. ಇಲ್ಲಿ ಎಡಿಟ್ ಆಪ್ಷನ್ ಬಂದಿರುತ್ತೆ. ಅಪ್ರೂವ್ ಆಗಿಲ್ಲ ಅಂತಂದರೆ ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಬಂದು ಕುಂತಿರುತ್ತೆ. ಸೊ ನಾವಿಲ್ಲಿ ಡೆಲೀಟ್ ಕೂಡ ಮಾಡ್ಕೋಬೋದು, ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಭಯ ಪಡೋ ಅಂಥದ್ದು ಏನೂ ಇಲ್ಲ. ನಾವು ಅಲ್ಲಿ ಒಂದು ಸಲ ಕೊಟ್ಟಾದ್ಮೇಲೆ ಅದು ಮತ್ತೆ ಮಾಡಿಫೈ ಆಗಲ್ವೇನೋ ಅಂತ ಅಂದ್ಕೋಬೋದು. ಸೊ ಈ ರೀತಿ ನೀವು ಇದನ್ನು ಪೂರ್ತಿಯಾಗಿ ಚೆಕ್ ಮಾಡ್ಬೋದು. ಸೊ ನಿಮ್ಮಲ್ಲಿ ಯಾರ್ದಾದ್ರೂ DDOದೇನಾದರೂ ಸಂಬಳ ಆಗ್ತಿಲ್ಲ ಅಂತ ಅಂದಾಗ ನೀವು ಈ ರೀತಿ ಮಾಡಿಕೊಂಡು ಮತ್ತೆ ಅವ್ರದ್ದು ಸಂಬಳ ಆದಮೇಲೆ ಮತ್ತೆ ಕೂಡ ನೀವು ಅವ್ರನ್ನ ಟ್ರಾನ್ಸ್ಫರ್ ಔಟಲ್ಲಿ ಇಡ್ಬೋದು. ಸಂಬಳ ಮಾಡ್ಕೊಂಡಾದ್ಮೇಲೆ ನಿಮಗೆ ಅಲ್ಲಿ ಶೋ ಆಗ್ತಾ ಇರ್ಬೋದು. ಬೇಕಾದರೆ ಚೆಕ್ ಮಾಡಿ. ನೀವು ಏನಾದರೂ ಅವ್ರ ಸ್ಯಾಲ್ರಿ ಜನ್ರೇಟ್ ಆಗ್ತಿಲ್ಲ ಇನ್ ಕೇಸ್ ಅಂದಾಗ ನಿಮಗೆ ಪ್ರಾಬ್ಲಮ್ ಅಂತ ಕ್ವೆರಿಗೆ ಹೋದರೆ ನಿಮಗೆ ಅಲ್ಲಿ ಲಾಸ್ಟಿಂದ 2ನೇದೇನೋ ಬರುತ್ತೆ. ನೀವು ಅಲ್ಲಿ ಚೆಕ್ ಮಾಡ್ಬೋದು ಎದಕ್ಕೆ ಸ್ಯಾಲ್ರಿ ಆಗ್ತಾಯಿಲ್ಲ ಅಂತ. ಸೊ ನೀವು ಅಲ್ಲಿ ರೀಸನ್ ಕೂಡ ಅದೇ ಬರುತ್ತೆ, ಗ್ರೇಟರ್ ದೆನ್ 60 ಇಯರ್ಸ್ ಅಂತ ಬರುತ್ತೆ. ಸೊ ಹಾಗಂದರೆ ನಿಮ್ಮಲ್ಲಿ ಯಾರೋ ಒಬ್ಬರು ರಿಟೈರ್ಡ್ ಆಗಿರೋ ಎಂಪ್ಲಾಯಿ ಇನ್ನೂ ಅವ್ರನ್ನ HRMSಯಿಂದ ಔಟ್ ಆಗಿಲ್ಲ ಅಂತ, 60 ವರ್ಷ ಕಂಪ್ಲೀಟ್ ಆಗಿರೋರನ್ನ ನೀವು ಎಕ್ಸಿಟ್ ಮಾಡಿಲ್ಲ ಅಂತ ತೋರಿಸುತ್ತೆ. ನೀವು ಅದನ್ನು ಈ ರೀತಿ ಮಾಡಿಕೊಂಡು ನೀವು ಮುಂದಿಂದ ಏನು ಅವ್ರ ಸಂಬಳ ಬರುತ್ತೆ ನೀವು ಅದನ್ನು ಅವ್ರಿಗೆ ಸಂಬಳ ಮಾಡಿಕೊಟ್ಟು ತೊಗೋಬೋದು. ಸೊ ಇಲ್ಲಿಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.